ಧರ್ಮನ ಮೀರಿದವ್ರು ಯಾರೇ ಆಗಲಿ ಅವ್ರಿಗೆ ಚಿಟ್ಟೆ ಕಟ್ಟಿಟ್ ಬುತ್ತಿನೇ. ವಾಸನಾದ್ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಹಾಗಂತ ಆ ವ್ಯಾಸ ಮಹರ್ಷಿಗಳೇ ಹೇಳಿದ್ದಾರೆ. ಪ್ರತಿಯೊಬ್ಬರಲ್ಲೂ ಆ ಪರಮಾತ್ಮನ ಸಿಗ್ತಾನೆ. ಅದು ತಪ್ಪು ಮಾಡಿದಾಗ ಅದನ್ನ ಎಚ್ಚರಿಕೆ ಕೊಡ್ತಾನೆ ಪರಮಾತ್ಮ. ಆದ್ರೆ ಆ ತಪ್ಪನ್ನ ಮಾಡಬೇಕಾ ಮಾಡಬಾರ್ದ ಅನ್ನೋ ವಿವೇಚನೆಯನ್ನ ಆ ಭಗವಂತ ಮನುಷ್ಯನ ಮೆದುಳಿಗೆ ಬಿಟ್ಟಿರ್ತಾನೆ. ತಪ್ಪು ಅಂತ ಗೊತ್ತಿದ್ಮೇಲೂ ಆ ತಪ್ಪನ್ನ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ ಹೇಳು? ಆಗ ಹಠದ ಮೇಲೆ ಮುಂದುವರ್ಸ್ಕೊಂಡು ಹೋದ್ರೆ ಅವರು ಖಂಡಿತ ಕಾಲಕ್ಕೆ ಬಲಿಯಾಗಿಯೇ ಆಗ್ತಾರೆ. ಓಹೋ, ಇಲ್ಲಿ ಭಾರಿ ಪ್ರವಚನ ನಡೀತಾ ಇದೆ. ರೋಹಿಣಿ, ಇದು ರಾಂಗ್ ಟೈಮ್ ಏನ್ರಿ? ನಾನು ಸ್ವಲ್ಪ ಪ್ರಶ್ನೆ ಬರ್ತೀನಿ. ನಾನ್ ನೀರ್ ಕುಡ್ಕೊಂಬರ್ತೀನಿ ಮನೋಜ್. ಕತ್ತೆ ಬಲ್ಲುದೆ ಕತ್ತೂರಿಯ ವಾಸನೆ. ಏನ್ ನಿರ್ಧಾರ ಮಾಡ್ದೆ? ಯಾವ್ದ್ರ ಬಗ್ಗೆ? ಮನೆಯವ್ರಿಗೆಲ್ಲ ನಿನ್ ಬಂಡವಾಳ ಹೇಳೋದ್ರ ಬಗ್ಗೆ. ಪ್ಲೀಸ್ ನನಗೆ ಫೋರ್ಸ್ ಮಾಡ್ಬಿಡಿ, ನನ್ ಕೈಲಿ ಆಗ್ತಾ ಇಲ್ಲ. ಆಗ್ತಿಲ್ಲ ಅಂದ್ರೆ ನಾನ್ ಬಿಡಲ್ಲ. ಹೇಳಿದ್ರೆ ನನ್ ಜೀವನ, ಹೇಳ್ತಾ ಇದ್ರೆ ನನ್ ಜೀವನ. ನನಗ್ ದಾರಿ ತೋರಿಸ್ತಿಲ್ಲ. ದಾರಿನ ನಾನ್ ತೋರ್ಸಿ ಫ್ರೆಶ್ ಅಪ್ ಆಗಿ ಲಾನ್ ಹತ್ರ ಬಾ. ಏನ್ ಯಜಮಾನಪ್ಪ ಫುಲ್ ಖುಷಿಯಾಗಿದ್ದೀರಾ? ಮತ್ತೆ ಅದಕ್ಕಿಲ್ವಾ? ಬಾಡಿ ಹೋದ ಬಳ್ಳಿಯಿಂದ ಹೂವು ಹರಳಬಲ್ಲದೆ ಅನ್ನೋಂಗ್ ಆಗೋಗಿತ್ರ ನಮ್ ಜೀವನ. ಥ್ಯಾಂಕ್ಸ್. ನನ್ ಮನೆಗೆ ನಾನ್ ಬಂದಿದ್ದೀನಿ, ಅದಕ್ಕೇನು ಥ್ಯಾಂಕ್ಸು? ಇರ್ಲಿ ಬಿಡಿ. ಅಂದಾಗ ಕುಡಿಯೋದ್ ಬಿಟ್ಟಿದ್ದೀರ ತಾನೇ? ವಾ ಬಿಡ್ನಲ್ಲ. ನಿಜ ಹೇಳ್ಬೇಕು, ಕುಡಿಯೋ ಆಗಿಲ್ಲ. ಮೀನಾ, ನೀನು ನೋಡಮ್ಮ ಹಂಗೆಲ್ಲ ರಾಂಗ್ ರಾಂಗ್ ಏನೇನೋ ಹೇಳಂಗಿಲ್ಲ. ಆಮೇಲೆ ನಾನು ದೇವ್ರ ಹತ್ರನೇ ಒಂದ್ ಡೀಲಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಏನ್ ಡೀಲಿಂಗ್ ಅದು? ದೇವ್ರನ್ನು ಬಿಡಲ್ವಾ? ನಾವು ದೇವರೆಲ್ಲ ತುಂಬಾ ಕ್ಲೋಸ್ ಅಮ್ಮ. ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರಿ ಆಯ್ತು, ಏನ್ ಡೀಲಿಂಗ್ ಅಂತ ಹೇಳಿ. ಅದು ಬಂದ್ಬಿಟ್ಟು ನೋಡು, ಯುಗಾದಿ ದಿನ ಎಣ್ಣೆ ನೀರ್ ಹಾಕೊಂಡು ಸುಮ್ಮನೆ ಇರ್ತೀನಿ. ಆದ್ರೆ ಮಾರನೇ ದಿನ ಎಣ್ಣೆಗೆ ನೀರ್ ಹಾಕೊಂಡು ಕುಡಿದು ಬಿಡ್ತೀನಿ. ದಸರಾ, ದೀಪಾವಳಿ, ರಾಮನವಮಿ, ಹನುಮ ಜಯಂತಿ, ಗಣೇಶ, ಗೌರಿ ವಗೇರ ವಗೇರ ಅಂತ ಯಾವುದೇ ಹಬ್ಬ ಬರ್ಲಿ, ಆವತ್ತಿನ ದಿನ ತಲಕಾಯಿಗಳ ಮೇಲೆ ತಲಕಾಯಿ ಬಿದ್ದೋಗ್ಲಿ, ನಾವ್ ಯಾವ್ದೇ ಕಾರಣಕ್ಕೂ ಎಣ್ಣೆ ಮುಟ್ಟಕ್ಕಿಲ್ರ. ಅದನ್ನ ಬಿಟ್ಟು ಬೇರೆ ಯಾವಾಗಾನ ಸ್ವಲ್ಪ ಬೇಜಾರಾದಾಗ ಕುಡಿತೀರಾ? ಬಾಗಿನ್ನು ಹಾಗೆ ಇದೆ, ಮರಿಬೇಡಿ ಅದನ್ನ. ಹೇಳ ನೀವ ಅಲ್ವೇ? ಬೇರೆ ಹೂ ಅಂತಂದ್ಮೇಲೆ ನಿಂದೇನೆ ನೀವ್ ಹೇಳಿದಕ್ಕೆಲ್ಲ ಒಪ್ಕೊಂಬಿಟ್ಟಾ? ಮತ್ತೆ ಅದ್ ಹೆಂಗ್ರಿ? ನಾನು ದೇವ್ರ ಮುಂದೆ ನಿಂತ್ಕೊಂಡು, ನೋಡಪ್ಪ ದೇವ್ರೆ, ನಾನು ಹಿಂಗಿಂಗೆ ನಿನಗೆ ಹೆಂಗೆ ಅಂತ ಕೇಳಿದೆ. ಅದಕ್ಕೊಂದು ಸುಮ್ಮನೆ ಇದ್ದ. ಏನು ಅದರ ಅರ್ಥ ಏನ್ ಹೇಳು? ಏನು? ಮೌನಂ ಸಮ್ಮತಿ ಲಕ್ಷಣಂ. ಲೇ, ಸುಮ್ನೆ ಇದ್ದ ಅಂತಂದ್ರೆ ಏನೇ ಅರ್ಥ? ಅದೇನು ಗೊತ್ತಾ? ನೋಡು, ಬಿರ್ಬಿಸಿಲು ನೆತ್ತಿ ಮೇಲೆ ಹಾಕೊಂಡು ಸರಿಯಾಗಿ ಕೊಡ್ತಾ ಇರತ್ತೆ. ಹೆವಿ ಡ್ಯೂಟಿಗಳು ಬೇರೆ ಇರುತ್ತೆ ಪೋನ. ನೀನು ತುಂಬಾ ಸುಸ್ತಾಗಿರುತ್ತೆ. ಸರಿ, ಸಮ್ಮರಲ್ಲಿ ಮಾತ್ರ ಕುಡಿತೀರಾ? ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಅದು ಮುಗಿದ ತಕ್ಷಣ ಏನೇನು ಮಳೆಗಾಲ. ಲೈ, ಮೈ ಬೆಚ್ಚ ಮಾಡ್ಕೊಳ್ಳೋದ್ ಬಿಡ್ಬೇನೆ. ಓಹೋ. ಓ, ಆದ್ರೆ ಹಂಗೆ ಸುಮ್ಮನೆ ಆಗ್ಬಿಟ್ರೆ ಆಗಕ್ಕಿಲ್ಲ. ಅದು ಮುಗಿದ ತಕ್ಷಣ ಇನ್ನೊಂದು ಶುರು ಆಗತ್ತೆ. ಏನ್ ಹೇಳು? ಚಳಿಗಾಲ. ಹೌದು, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಇನ್ನು ಎಷ್ಟು ಕಷ್ಟ ಗೊತ್ತೇನೆ ಈ 5 ಅಡಿ ದೇಹನ ಸಮಾಧಾನ ಮಾಡೋದು. ಜೊತೆಗೆ ಹಾಳ್ ನನ್ನ ಮಕ್ಳು ಫ್ರೆಂಡ್ಸ್ ಇದಾರಲ್ಲ, ಅವ್ರುಗಳೆಲ್ಲ ಸೇರ್ಕೊಂಡು ಈ ಹಳೆ ಸನ್ಯಾಸಿ ಓಪನ್ ಮಾಡ್ಬೇಕಾದ್ರೆ ಅದನ್ನ ನೋಡ್ಬಿಟ್ಟು ರಾವಯ್ಯ ಏನ್ ಚುಸ್ತುన్నారు ಅಕಡ, ರಾವಯ್ಯ ಅಂತ ಕರೆದ್ಬಿಡ್ತೆ. ಕೊನೆ ನೀನೇ ಹೊಸವರು ಎಷ್ಟು ಕಷ್ಟ ಆಗುತ್ತೆ ಅಂತ ಅಲ್ವಾ? ಯಾಕೋ ಮನ್ಸು ಒಂಥರ ಕಸಿಬಿಸಿ. ಅದಕ್ಕೆ ಅವಾಗ ಅಲ್ಲ ಈ ಸಿಂಹನ ಯಾರ ಕೈಲಿಂದನೂ ಬಲಾಯಿಸಕ್ ಆಗಲ್ಲ. ಹೌದಾ? ಇರಿ, ಈ ಮಾಡ್ಕೊಡ್ತೀನಿ. ಒಂದ್ 143 ಥ್ಯಾಂಕ್ಸ್ಗಳು. ಈ 143 ಅಂದ್ರೆ ಏನ್ ಗೊತ್ತೇ? 143 ಐ ಲವ್ ಯು. ನಾವು ಐ ಲವ್ ಯು ಹೇಳಿದ್ವಿ. ನೀವೇನು ಹೇಳಕ್ಕಿಲ್ಲ, ಏನ್ ಅನ್ನಿಸ್ತಾ ಇಲ್ವಾ? ಅನ್ಸಕ್ಕೂ ಮುಂಚೆನೆ ನಿಮ್ ಜೊತೆ ಬಾಳ್ವೆ ಮಾಡಿಲ್ವಾ? ಇನ್ನೇನ್ ಅನ್ಸ್ಬೇಕು? ಹೌದಲ್ಲ, ಅದು ಫೈನ್. ಮೀನಾ, ಅದು ಏನು ಗೊತ್ತೇನಾ? ಹೆಂಡತಿ ಬಂದಿದ್ದಲ್ಲ ಅನ್ನೋ ಖುಷಿಗೆ ಈ ಬೇಸಿಗೆ, ಬಿರುಬೇಸಿಗೆ ತುಂಬಾ ನೆತ್ತಿ ಮೇಲೆ ಸುಡ್ತಾ ಇದೆ. ನೀನು ಅದಕ್ಕೆ ಬಾಡಿ ಎಲ್ಲ ಸಿಕ್ಕಾಪಟ್ಟು ವೀಟ್ ಆಗ್ಬಿಡುತ್ತೆ ಕಣೆ. ವೀಟ್ ಅಲ್ಲ, ಅದು ಹೀಟ್. ಅದೇ ಹೀಟ್ ಆಗ್ಬಿಡುತ್ತೆ. ಅದಕ್ಕೆ ಟೀ ಕಾಫಿ ತಗೊಳ್ಳೋ ಬದಲು ನೀನು ಪರ್ಮಿಷನ್ ಕೊಟ್ಬಿಟ್ರೆ ಹಿಂಗೋಗ್ಬಿಟ್ಟು ಲಪಕಂತ ಹಾಕೊಂಡು ಸಪಕಂತ ಬಂದ್ಬಿಡ್ತೀನಿ. ಆಮೇಲೆ ಇದು ತಗೊಂಡು ಲಪ ಅಂತ ಮುದ್ದಾಡ್ಬಿಡ್ಬೋದು. ಏನಂತೀಯ? ಒಂದು ಸಾಂಗ್ ಡಯಟ್ ಆಡ್ಬಿಡ್ಬೋದು. ಯೋಚನೆ ಮಾಡು. ಸರಿ ಆಯ್ತು, ಹೋಗಿ. ಹೌದಾ? ಥ್ಯಾಂಕ್ಸ್. ಬೇಗ ಬಂದ್ಬಿಡ್ತೀನಿ. ಇನ್ನು ಬ್ಯಾಗ್ ಹಾಗೆ ಇದೆ. ಅಯ್ಯೋ, ಹೌದಾ? ಆಯ್ತು, ಆಯ್ತಾಯ್ತ. ಏನೇನೋ ಹೇಳಕ್ ಬಂದು ಏನು ವರ್ಕೌಟ್ ಆಗ್ಲಿಲ್ಲ. ನಮ್ ಬಾಳೆ ಗುರಿನ ಐತಾಕ. ನೀನಾ ಬಂದ್ಯಾ? ಬಾ ಸತ್ಯ ಹೇಳು ಬಾ. ಮೀನಾ, ಆಗ್ತಾ ಇಲ್ಲ. ಏನ್ ಆಗ್ತಿಲ್ಲ ಅಂದ್ರೆ 1000 ಸುಳ್ಳು ಹೇಳಕ್ಕಾಗತ್ತೆ, ಒಂದೇ ಒಂದ್ ಸತ್ಯ ಹೇಳಕ್ಕಾಗಲ್ವಾ ನಿನ್ಗೆ? ಬಾ, ಇವತ್ತೇ ಬಂದು ಎಲ್ಲ ಸತ್ಯನು ಹೇಳು ಬಾ. ಇವತ್ತೇನು? ಇವಾಗ್ಲೇ ಹೇಗ್ ಸಾಧ್ಯ ಮೀನಾ? ನಿನ್ಗೆ ನೇರವಾಗಿ ಹೇಳೋದಕ್ಕೆ ತಾನೇ ಸಮಸ್ಯೆ ಇರೋದು. ತಗೋ, ಫೋನ್ ತಗೋ. ಯಾಕೆ? ತಗೋ ಅಂದೆ. ಓಪನ್ ಮಾಡಿ, ಮನೋಜರ್ ವಾಟ್ಸಪ್ ಓಪನ್ ಮಾಡಿ ವಾಯ್ಸ್ ಮೆಸೇಜ್ ಕಳ್ಸು. ನಿನಗೆ ಹೇಳ್ತಿರೋದು, ಕಳ್ಸು. ಏನ್ ಹೇಳ್ತಾ ಇದೀರಾ ಮೀನಾ? ಏನಾದ್ರೂ ಗೊತ್ತಾಗ್ಲಿ ಅಂತಾನೆ ಹೇಳ್ತಾ ಇರೋದು. ಮಾಡ್ಲಿ ಪ್ಲೀಸ್.
ಕಾಯಕ್ಕಾಗಲ್ಲ. ಹಸ್ತಾಗ ಊಟ ಮಾಡ್ಬಿಡ್ಬೇಕು. ಕಾಯ್ದಿದೆ ಅಂದಾಗ ಕಬ್ನಾನ ತಟ್ಬಿಡ್ಬೇಕು. ಓಪನ್ ಮಾಡು. ಮೀನಾ ಮೀನಾ ದಯವಿಟ್ಟು ಮೀನಾ. ನೀವೇ ಹೇಳ್ತೀರಾ ಅಥವಾ ನಾನ್ ಹೋಗಿ ಎಲ್ರ ಮುಂದೆನೂ ಹೇಳ? ಮೀನಾ ಯಾಕೆ ಹಿಂಸೆ ಪಡ್ತಾ ಇದೀರಾ? ನನ್ ಬಾಯಲ್ಲಿ ಬಿಸಿ ಪದಾರ್ಥ ಇದೆ, ಅದನ್ನ ನಾನಾಗೆ ಉಗಿಬೇಕು ಅಥವಾ ನೀವಾಗೆ ಅದು ಆರೋ ಹಾಗೆ ಮಾಡ್ಬೇಕು. ನೋಡು, ನಾನ್ ತುಂಬಾ ಟೈಮ್ ಕೊಡಲ್ಲ, ಈಗ್ಲೇ ಮೆಸೇಜ್ ಮಾಡಿ. ಬೇಡ ಮೀನಾ, ಇದ್ರಿಂದ ಏನ್ ಬೇಕಾದ್ರೂ ಆಗ್ಲಿ. ಮೆಸೇಜ್ ಮಾಡಮ್ಮ, ಮೆಸೇಜ್ ಮಾಡು. ನೋಡು ಅಂದೆ. ನೋಡ್ತಿದ್ರೆ ಮಾಡಂಗ್ ಕಾಣ್ಸಲ್ಲ, ಆಗಲ್ಲ ಅಲ್ವಾ? ಇರು ನಿನ್ಗಿದೆ. ಮೀನಾ 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 ಪ್ಲೀಸ್, ಮೀನಾ ಪ್ಲೀಸ್. ನಾನೇ ಹೇಳ್ತೀನಿ. ಸತ್ ನಡಿ, ಮಾಡು, ಮೆಸೇಜ್ ಮಾಡು. ಮನೋಜ್, ನಿಮ್ಗೊಂದ್ ಸತ್ಯ ಹೇಳ್ಬೇಕಾಗಿತ್ತು. ನನ್ನ ಹೆಸರು ಅದು ನಾನು ನೀವ್ ಅನ್ಕೊಂಡಂಗೆ ರೋಹಿಣಿ ಅಲ್ಲ. ನನ್ ನಿಜವಾದ ಹೆಸರು ಕಲ್ಯಾಣಿ ಅಂತ. ನಂಗೀಗಾಗ್ಲೇ ಮದ್ವೆ ಆಗಿದೆ, ನಂಗೊಬ್ಬ ಮಗನೂ ಇದ್ದಾನೆ. ಅವನ ಹೆಸರು ಕ್ರಿಶ್. ಡಿಲೀಟ್ ಮಾಡ್ತಿದ್ಯಾ? ಕೊಡಲ್ಲ ಫೋನ್. ಮೀನಾ ಏನೋ ಮೆಸೇಜ್ ಕಳ್ಸೋಳಲ್ಲ ಇವಳು, ಏನ್ ಕಳ್ಸೋಳು ನೋಡೋಣ. ಮನೋಜ್, ಏನು? ಕೊಡಿಲ್ ಫೋನು. ಇಲ್ಲ, ಕೊಡಲ್ಲ. ಹಲೋ, ಯಜಮಾನ ಇದೀನಿ ಮನೆಗೆ. ಏನ್ ಕಳ್ಸಿದೆ ಮೆಸೇಜು? ಯಾಕೋ ನಿನ್ ಧ್ವನಿ ಒಂಥರ ಆಯ್ತು. ಅದು ಅದು ಮನೋಜ್, ಅದು ಲೊಟ್ಟೆ, ಬೇಗ ಹೇಳ್ಬಿಡು. ಅದ್ ಯಾಕೆ ಲ್ಯಾಗ್ ಮಾಡ್ತಿದ್ಯಾ? ಅದು ಅನ್ಕೊಂಡು. ಅದು ಏನ್ ಕಳ್ಸಿದ್ದೆ? ಬಿಡಿ, ಇವಾಗ ಯಾಕದಲ್ಲ? ಏನು ಕಳ್ಸಿದಲ್ಲ, ಕೊಡು ನೋಡೋಣ. ಅದೇನದು? ಬಿಡಿ, ಇವಾಗ ಯಾಕದಲ್ಲ? ಏನು ಕಳ್ಸಿದಲ್ಲ, ಕೊಡು ಕೇಳೋಣ. ಏನದು? ಅದನ್ನ ಫೋನಲ್ಲಿ ಯಾಕೆ ಕೇಳೋದು? ನೇರವಾಗಿ ಹೇಳೋಣ ಅಂತ ಬಂದೆ. ಏನದು? ನಿಮಗ್ ಗೊತ್ತಾ? ಎಲ್ಲೊಟ್ಟೆ ಗೊತ್ತಿಲ್ಲ, ಹೇಳು ಅಂತಾನೆ ಕೇಳ್ತಿರೋದು. ನಾನು ಅದು. ಅಯ್ಯೋ, ಏನಾಗಿದೆಯಾ ನಿನಗೆ? ಐ ಲವ್ ಯು ಮನೋಜ್. ಅಯ್ಯೋ, ಕರ್ಮನಪ್ಪ ಇದು. ಇದನ್ನ ಫೋನಲ್ಲಿ ಕಳ್ಸಿದ್ದ, ಅದು ಹೆದರ್ಕೊಂಡಿದ್ನಾ? ನಾಚ್ಕೊಂಡಿದ್ದೆ ಮನೋಜ್. ನಾಚ್ಕೊಂಡಿದ್ದ? ಅದೇ ನಾಚಿಕೆ ಅಂತೀರ ಅದನ್ನ? ನಾಚಿಕೆ ಈ ದೆವ್ವ ನೋಡಿದ ಮಕ್ಳು ಬಿಕ್ಲಿಸಿ ಅಳೋ ತರ ಆಯ್ತು. ಇವಾಗಂತದ್ ಏನಾಗಿದೆ? ಸರಿ, ಕಾಫಿ ಕುಡಿತೀರಾ? ನೀನ್ ಮಾಡಂಗಿದ್ರೆ ಮಾತ್ರ ಬೇಡ, ಮೀನ ಮಾಡಂಗಿದ್ರೆ ಹೇಳು, ಕುಡಿತೀನಿ. ಓಪಿಸ್ಕೋಬೇಡ. ನೋಡು, ಈ 5 ಡಿಗ್ರಿ ಮನೋಜನ್ ಮನ್ಸಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಹಂಗೆ ಹೇಳ್ಬಿಡ್ತಾನೆ. ನೋಡ್ರೋ ರೋಹಿಣಿ, ಇಲ್ಲಿ ನೋಡಿಲ್ಲ, ನಿನ್ನಂಗೆ ಮೀನಂಗೆ ಮೇಕಪ್ ಮಾಡಕ್ ಬರಲ್ಲ, ಅವಳಂಗೆ ನಿಮಗೆ ಅಡಿಗೆ ಮಾಡಕ್ ಬರಲ್ಲ ಅಷ್ಟೇ. ಕುಡಿ, ಫೋನ್ ಕುಡಿ. 1 ನಿಮಿಷ ಹೇಳಿ ಕೊಟ್ಟು. ಫೋನ್ ಕೊಡಾಗ 1 ನಿಮಿಷ. ನೀನ್ ಒಳ್ಳೆ ಯಾಕೆ ಡಿಲೀಟ್ ಮಾಡ್ಬಿಟ್ಟೆ? ಮನೋಜ್, ನೇರವಾಗಿ ಹೇಳಿದ್ಮೇಲೂ ಫೋನಲ್ಲಿ ಆಸೆನಾ? ನೀನ್ ಒಳ್ಳೆ ಫೋನಲ್ಲಿ ಇದ್ದಿದ್ರೆ ಅವಾಗ ಕೇಳ್ತಿರ್ಬೋದಪ್ಪ. ನೇರವಾಗಿ ಹೇಳಕ್ ನಾನೇ ಇದೀನಲ್ವಾ? ಅದೇನು ಕಳ್ಸಿದ್ದೋ ಏನೋ, ಮಾತಾಗ ಮುಂಚೆ ಸ್ಮೈಲ್ ಮಾಡ್ಬಿಡ್ತೀಯ. ಕಳ್ಳಿ, ನಿನ್ ಸ್ಮೈಲ್ಗೆ ಅಲ್ಲೇ ಬಿದ್ದೋಗ್ಬಿಡ್ತೀನಿ ನಾನು. ಬಾಯಲ್ಕೆ ಆಗ್ತದೆ, ಒಂಚೂರು ಕುಡಿ ನೀರ್ ತಗೊಂಬ, ಹೋಗು. ನಂಗೆ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ ಮೀನವ್ರೆ. ಮನೋಜ್ ಅವ್ರು ಹೊಡೆದ್ರ, ಬೈದ್ರ, ಅಥವಾ ಮನೆ ಬಿಟ್ಟು ಹೋಗು ಅಂದ್ರ? ಅದಕ್ಕೆ ಕಾಯ್ತಾ ಇದ್ದೀರಾ ನೀವು? ನೀನ್ ಸತ್ಯ ಹೇಳಕ್ ಮಾತ್ರ ಕಾಯ್ತಾ ಇರೋದು. ಏನಾಯ್ತು, ಕೇಳಿದ್ರ ಆಡಿಯೋನ? ಇಲ್ಲ, ಡಿಲೀಟ್ ಮಾಡ್ಬಿಟ್ಟೆ. ಹಾಗಾದ್ರೆ ಈಗಲೂ ಸತ್ಯ ಗೊತ್ತಾಗ್ಲಿಲ್ಲ? ನಿಮಗ್ ಕೈ ಮುಗಿತೀನಿ ಮೀನಾ, ದಯವಿಟ್ಟು ಈ ತರ ಚಿತ್ರ ಹಿಂಸೆ ಕೊಡ್ಬೇಡಿ. ಈ ತರ ಇನ್ಸಲ್ಟ್ ಮಾಡಿ ಸಾಯಿಸೋ ಬದಲು ಒಂದೇ ಸತಿ ಸಾಯಿಸ್ಬಿಡಿ. ಸಾಯಿಸೋದಕ್ಕೆ ಕಾಪಾಡೋದಕ್ಕೆ ನಾನ್ಯಾರ ರೋಹಿಣಿ? ಅದಿರ್ಲಿ, ನಿನ್ನ ಕಲ್ಯಾಣಿ ಅಂತ ಕರೀಲಾ ಅಥವಾ ರೋಹಿಣಿ ಅಂತ ಕರೀಲಾ? ಕಲ್ಯಾಣಿ ಅಂತ ಕರೆದ್ರೆ ಎಲ್ರಿಗೂ ಗೊತ್ತಾಗೋಗುತ್ತೆ ಮೀನಾ. ಬೆಟರ್, ಹಾಗಾದ್ರೆ ಕಲ್ಯಾಣಿ ಅಂತಾನೆ ಕರಿತೀನಿ. ಮೀನಾ 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 ಪ್ಲೀಸ್, ನನ್ನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ನನ್ನ ಹಳೆ ಕಥೆಗಳನ್ನೆಲ್ಲ ನಿಮಗೆ ಹೇಳಿದಿನಲ್ವಾ? ನನಗೆ ಬದುಕೋ ಅವಕಾಶನೇ ಕೊಡಲ್ವಾ ಮೀನಾ? ಈ ಸತ್ಯ ನಿಮಗ್ ಗೊತ್ತೇ ಇಲ್ಲ ಅನ್ನೋ ಆಗಿದ್ಬಿಡಿ ಮೀನಾ, ಪ್ಲೀಸ್. ನೀನ್ ಮಾತ್ರ ಮಾಡ್ಬಾರ್ದು ಅನಾಚಾರ ಎಲ್ಲ ಮಾಡ್ಕೊಂಡು ಅತ್ತೆ ಮಾವನ್ ಕಣ್ಗೆ ಮಣ್ಣೆಚ್ಕೊಂಡು ರಾಜಾರೋಷವಾಗಿರ್ಬೋದಲ್ವಾ? ಕಣ್ಣಿಗ್ ಕಾಣೋ ಆಕಾಶಕ್ಕೆ ಕೊನೆ ಕಂಡಿಡ್ದೋರಿಲ್ಲ. ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ ಆಗಿದ್ರು ಸಮುದ್ರದ ಆಳನ ನಿಖರವಾಗಿ ಹೇಳೋರಿಲ್ಲ. ಹಾಗಿರುವಾಗ ಕಣ್ಣು ಕಾಣ್ದೆ ಇರೋ ಕರ್ಮ ಶಕ್ತಿನ ಕಂಡೋರಿದಾರ ರೋಹಿಣಿ. ಅದು ಚಾಟಿ ಹಿಡ್ಕೊಂಡ್ ಎದುರುಗಡೆ ಬಂದ್ ನಿಂತ್ರು ಯಾರ್ಗೂ ಗೊತ್ತಾಗಲ್ಲ. ಕೊಡ್ತಾ ಇರುತ್ತೆ, ತಗೋತಿರ್ಬೇಕಷ್ಟೇ. ಸರಿ, ನಿನ್ ಗಂಡಂಗ್ ನೀನ್ ಹೇಳೋದಿಕ್ಕೆ ಭಯ ಆಗ್ತಿದೆ. ಕಡೆ ಪಕ್ಷ ನನ್ ಗಂಡಂಗಾದ್ರೂ ಹೇಳ್ಬಿಡ್ತೀನಿ. ಅಯ್ಯೋ, ಅದೇನೋ ಉಪಾಯ. ಹಾಗಾದ್ರೆ ಸತ್ಯನ ಮಾತ್ರ ಮುಚ್ಚಿಟ್ಕೊಳಕ್ಕೆ ಸಾಧ್ಯ ಇಲ್ಲ ರೋಹಿಣಿ. ಸತ್ಯ ಅನ್ನೋದು ಕರ್ಪೂರ ತರ ಉರಿಯೋ ಬೆಂಕಿಗ ಕರ್ಗುತ್ತೆ ಹೊರ್ತು ನೀ ಸುರ್ಸೋ ಕಣ್ಣಿರ್ಗದ್ ಕರ್ಗಲ್ಲ. ನಾನೊಬ್ಳು ಹೆಣ್ಣಾಗಿ ನಿನ್ ಕಷ್ಟನ ಅರ್ಥ ಮಾಡ್ಕೋತೀನಿ ರೋಹಿಣಿ. ಹಾಗಂತ ನಾನ್ ಇದನ್ನ ಇಲ್ಲಿಗೆ ಬಿಡಲ್ಲ. ಅಲ್ಲ, ಹೇಳ್ಬಿಡಿ, ಏನ್ ಆಗ್ಬೋದು? ಅಮ್ಮಮ್ಮ ಅಂದ್ರೆ ನನ್ನ ಈ ಮನೇಲಿ ಇರೋದಕ್ ಬಿಡಲ್ಲ. ಏನಾಗಿ ಈ ಸತ್ಯನ ಹೇಳಿದ್ಮೇಲೂ ನನ್ ಬದುಕ್ಬೇಕಂದ್ರೆ ಮನೋಜ್ ಅವರು ನನ್ನನ್ನ ಒಪ್ಕೊಬೇಕು.
ಕೃಷಿಗೆ ಅವರು ತಂದೆ ಆಗಿರ್ಬೇಕು. ಹಬ್ಬಬ್ಬಬ್ಬಬ್ಬಬ್ಬಾ, ಇದು ಇವತ್ತೋ ನಾಳೆನ ಮುಗಿಯೋದಲ್ಲ. ಮನೋಜ್ ಅವರು ಕೃಷ್ಣ ಮಗ ಅಂತ ಒಪ್ಕೊಂತಾರ. ನೀನ್ ಆ ಭ್ರಮೆಗ್ ಬದುಕ್ತಾ ಇದ್ಯಾ? ಇಲ್ಲ ಮೀನಾ ಅವ್ರೆ, ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಹೇಗೆ? ಕೃಷ್ಣ ಜೀವನ ಪೂರ್ತಿ ಬೇರೆ ಕಡೆನೂ ಇರ್ಬೇಕಾಗತ್ತೆ. ಇವಾಗೇನ್ ಅವ್ನ್ ನಿನ್ ನೆತ್ತಿ ಮೇಲ ಕೂತಿದಾನೆ, ಅವನೆಲ್ಲೋ ನಿನ್ ಗಂಡ ಎಲ್ಲೋ. ಅವ್ರ್ ಹೇಗಮ್ಮ ಆ ಮಗುನ ನನ್ ಮಗು ಅಂತ ಒಪ್ಕೊಂತಾರೆ? ಹಾಗಾಗ್ಬೇಕಂದ್ರೆ ಕೃಷು ಈ ಮನೇಲಿ ಬಂದಿರ್ಬೇಕು. ಸ್ವಲ್ಪ ದಿನ ಅಲ್ಲಿ ನಾನು ಅವನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನ್ ಕರ್ಕೊಂಡ್ ಬರೋದು ನಿನ್ ತಲೆ? ನಿನ್ ಗಂಡ ಇರೋ ಕಡೆ ನನ್ ಮಗ ಇದ್ರ ಹಾಳಾಗ್ತಾನೆ ಅಂತ ತಾನ್ ಮಾಡ್ಕೊಂಡ್ ಓಡಾಡ್ತಿದ್ಯಾ? ಎಷ್ಟು ಧೈರ್ಯ ನಿನ್ಗ ಮಾತ್ ಹೇಳಕ್ಕೆ? ಆ ಸಮಯದಲ್ಲಿ ನನಗ್ ಬೇರೆ ಏನು ತೋಚ್ಲಿಲ್ಲ ಮೀನಾ. ಹೇಗಾದ್ರೂ ಮಾಡಿ ನಿಮ್ಮಿಂದ ಕೃಷ್ಣ ದೂರ ಮಾಡೋದಕ್ಕೆ ನಾನು ಸುಳ್ಳು ಹೇಳ್ದೆ. ಸಾರಿ ಮೀನಾ. ಸರಿ, ಇವತ್ ಕೃಷ್ಣ ಈ ಮನೆಗ್ ಬರೋ ಹಾಗ್ ಮಾಡು. ಇವತ್ತೇನು ಏನ್ ಎಲ್ಲದಕ್ಕೂ ವರ್ಷಾನ್ಗಟ್ಲೆ ಟೈಮ್ ಕೇಳೋ ಹಾಗಿದೆ. ಈಗಿಂದೀಗ್ಲೇ ಕೃಷಿ ಈ ಮನೆಗ್ ಬರೋ ಹಾಗ್ ಮಾಡು. ನಾಳೆ ಒಳಗೆ ಆ ಮಗುನ ನಿನ್ ಗಂಡ ನನ್ ಮಗು ಅಂತ ಒಪ್ಕೋಬೇಕು. ಇಷ್ಟೆಲ್ಲ ಇಷ್ಟು ಬೇಗ ಹೇಗ್ ಸಾಧ್ಯ ಮೀನಾ? ಕೃಷ್ಣನ ಈ ಮನೆ ಕರ್ಕೊಂಡ್ ಬರೋದಕ್ಕೆ ಕಾರಣ ಬೇಕಲ್ವಾ? ಕಲ್ಪನೆಯಲ್ಲಿ ಏನ್ ಬೇಕಾದ್ರೂ ಮಾಡೋಳಲ್ವೇ ನಮ್ಮ ನೀನು? ಶರಣಕ್ಕೂ ನನ್ ಕತೆ ಕಟ್ಟೋ ಶಕ್ತಿ ಇದೆ ನಿನ್ಗೆ. ಹುಟ್ಟಾಕು. ಅದ್ಯಾವ ಪಾತ್ರನ ಹುಟ್ಟಾಕ್ತಿಯೋ ಹುಟ್ಟಾಕು, ಅಥವಾ ಯಾವ ಪಾತ್ರನ ಸಾಯಿಸ್ತೀಯೋ ಸಾಯಿಸು. ಒಟ್ನಲ್ಲಿ ಈ ಸತ್ಯ ಹೊರಗ್ ಬರೋ ಹಾಗ್ ಮಾಡು. ಸರಿ, ಕೃಷಿ ಮನೆಗ್ ಬರ್ಬೇಕು ಅಂದ್ರೆ ಇಲ್ಲೊಂದ್ ಸಾವಾಗ್ಬೇಕು. ಯಾರ್ ಸಾವು? ನಾನೇ. ನನ್ನ ಸಾವಾದ್ರೇನೆ ಕೃಷಿ ಇಲ್ಲಿಗ್ ಬರಕ್ ಆಗೋದು. ಹಾಗಾದ್ರೆ ಸತ್ತೋಗು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಶ್ಯೂರ್. ಯಾ ಸರ್, ಐ ಗೆಟ್ ಬ್ಯಾಕ್ ಟು ಯು ಲೇಟರ್. ನೀನ್ ಮಾಡಿರೋ ಕೆಲ್ಸ ರವಿ ಗೊತ್ತಾದ್ರೆ ನಿನಗ್ ಉಗ್ದು ನನ್ನ ಹತ್ರ ಬರ್ತಾನೆ. ಹಲೋ, ಹಾನಿದು ಹೊರಟಿದ್ದೆ, ಬರ್ತಾ ಇದೀನಿ ಹೋಟ್ಲಿಗೆ. ಹೋಟೆಲ್ಗೆ ಬರ್ಬೇಕು, ಆದ್ರೆ ನಮ್ ಹೋಟೆಲ್ ಅಲ್ಲ, ಶ್ರುತಿ ಹೋಟೆಲಿಗ್ ಬಾ. ಅಲ್ಲ, ಅಲ್ಲಿಗೆ ಯಾಕೆ? ವಿಷಯ ಇದೆ. ಏನ್ ವಿಷಯ? ಅದನ್ನ ಶ್ರುತಿ ಮುಂದೆನೆ ಹೇಳ್ತೀನಿ. ಬೇಡ ಅನಿಸ್ತದೆ ನೀತು. ಇಲ್ಲ ರವಿ, ದಿಸ್ ಇಸ್ ಅ ಸ್ವೀಟ್ ನ್ಯೂಸ್. ಶ್ರುತಿಗೆ ಖುಷಿ ಆಗತ್ತೆ. ಅವಳು ಸಂತೋಷ ಪಡೋದನ್ನ ನಾನ್ ನನ್ ಕಣ್ಣಾರೆ ನೋಡ್ಬೇಕು. ಸೊ ನೀನ್ ಅಲ್ಲಿಗೆ ಬಾ. ಅಲ್ಲ ಪ್ಲೀಸ್ ನೀತು, ಏನ್ ವಿಷಯ ಹೇಳು. ಬರ್ಬೇಕಾ ಬೇಡವಾ ಆಮೇಲೆ ಡಿಸೈಡ್ ಮಾಡೋಣ. ನಾನ್ ಹೇಳಿದ್ ಕೇಳಲ್ವಾ? ಅವಳು ನಿಜವಾಗ್ಲೂ ಖುಷಿ ಪಡ್ತಾಳೆ. ನೀನ್ ಬಾ. ಸರಿ, ಬರ್ತೀನಿ. ಮೀನಾ ಅವ್ರೆ, ಏನು? ಅದು ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಇನ್ನೊಂದ್ ಸತ್ಯ ಏನಾದ್ರೂ ಮುಚ್ಚಿಟ್ಟಿದ್ಯಾ? ಅದಲ್ಲ ಮೀನಾ ಅವ್ರೆ, ಅದು ನಿಮ್ಮಮ್ಮ ಇಷ್ಟೊತ್ತಕ್ ಬರ್ತಿದಾರೆ. ನಾವ್ ಹೇಳಿದ ಸಮಯಕ್ ಬರ್ತಾರೆ. ನಾವ್ ಹೇಳ್ಕೊಟ್ಟಿದ್ದನ್ನೇ ಹೇಳ್ತಾರೆ. ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ್ರು ನೀನು ನಿಮ್ಮಮ್ಮ. ಸರಿ, ಬಂದದ್ ಏನ್ ಹೇಳ್ತಾರೋ ಅಂತ ನೋಡೋಣ. ನೀನೇನೋ ಮಾತಾಡ್ಬೇಕಂದ? ಅದು ಅಮ್ಮ ಬರುವಾಗ ಸೂರ್ಯ ಅವ್ರ ಮನೇಲಿರೋದ್ ಬೇಡ, ಅವ್ರನ್ನ ಎಲ್ಲಾದ್ರೂ ಕಳ್ಸಕ್ಕಾಗುತ್ತಾ? ಬಪ್ಪರೆ ಮಗ್ಳು ನೀನು. ಅವತ್ತು ನನ್ನ ಮನೆಯಿಂದ ಹೊರಗ್ ಕಳ್ಸ್, ಇವತ್ತು ನನ್ ಗಂಡನ ಮನೆಯಿಂದ ಹೊರಗ್ ಕಳ್ಸಕ್ ನೋಡ್ತಾ ಇದ್ಯಾ? ಒಟ್ನಲ್ಲಿ ನೀನು ನಿನ್ ಗಂಡ ಜೊತೆ ಆಗಿರೋದಿಕ್ಕೆ ನಾನು ನನ್ ಗಂಡ ದೂರ ಆಗ್ತಾನೆ ಇರ್ಬೇಕಾ? ಹಾಗಲ್ಲ ಮೀನಾ ಅವ್ರೆ, ಅವರು ಪ್ರಶ್ನೆ ಮೇಲ್ ಪ್ರಶ್ನೆ ಮಾಡಿ ಸಿಕ್ಕಾಕ್ಸಕ್ತಕ್ ನೋಡ್ತಾರೆ. ಅಮ್ಮ ಸಿಕ್ಕಾಕೊಂಡ್ರೆ ನಾನ್ ಸಿಕ್ಕಾಕೊಂಡಂಗೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನಮ್ ಮನೆಯವ್ರು ಇಲ್ಲಿದ್ರೇನೆ ಕೃಷಿಯಲ್ಲಿ ಉಳ್ಕೊಳ್ಳೋದಕ್ಕಾಗದು. ಅದ್ ಹೇಗೆ? ನಮ್ಮ ಅತ್ತೆ ಒಪ್ಕೋತಾರ ಕೃಷಿಲಿ ಇರೋದಿಕ್ಕೆ? ಅವ್ರು ನುಗ್ಸ್ಬೇಕಂದ್ರೆ ನಮ್ಮ ಮಾವ ಮತ್ತೆ ನಮ್ಮ ಮನೆಯವ್ರು ಇದ್ರೇನೆ ಆಗದು. ಅವ್ರು ಮಾತಾಡಿದ್ರೇನೆ ಕೃಷಿಲಿ ಇರೋದಕ್ ಸಾಧ್ಯ. ಪೆದ್ಪೆಲಿ ತರ ಏನೇನೋ ಯೋಚನೆ ಮಾಡಿ ಆಗೋ ಕೆಲ್ಸನೂ ಹಾಳ್ ಮಾಡ್ಕೋಬೇಡ. ಹಾಗಲ್ಲ ಮೀನವ್ರೆ, ನಂಗ್ ಅವ್ರನ್ನ ಕಂಡ್ರೆ ಭಯ. ಏನಮ್ಮ ರೋಹಿಣಿ, ಏನೋ ಭಯ ಅಂತ ಹೇಳ್ತಿದ್ದೆ? ಅದು ಏನಿಲ್ಲ ಅತ್ತೆ, ನೀನವ್ರು ಅಡ್ಗೆ ಮಾಡು ಅಂತ ಹೇಳ್ತಾ ಇದ್ರು. ಅಡ್ಗೆ ಕೆಟ್ಟೋದ್ರೆ ಅತ್ತೆ ಬೈತಾರೆ, ನನಗ್ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನೀನ್ ಯಾಕೆ ಅಡ್ಗೆ ಮಾಡ್ಬೇಕು? ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಹೆಂಡತಿ, ನೀನ್ ಅಡ್ಗೆ ಮಾಡ್ಬೇಕಾಗೇನು ಇಲ್ಲ. ಯಾಕೆ? ಹೆಂಗೆ ಇದೆ ನಿನ್ ಮೈಗೆ? ಅಲ್ಲ, ಇಷ್ಟು ದೊಡ್ಡ ವ್ಯಕ್ತಿ ಕೈಲಿ ಅಡ್ಗೆ ಮಾಡಿಸ್ಬೇಕು ಅನ್ಕೊಂಡಿದ್ಯಲ್ಲ, ಏನಿದೆ ನಿನ್ ಮನ್ಸಲ್ಲಿ? ಇಲ್ಲ ಅತ್ತೆ, ಇವ್ರೇನ್ ಪಾಪ ಬಲ್ವಂತ ಮಾಡ್ತಿರ್ಲಿಲ್ಲ, ಸುಮ್ನೆ ಹೇಳ್ತಿದ್ರಷ್ಟ. ಸುಮ್ನೆನು ಅನ್ಬಾರ್ದು. ಅದಕ್ಕೆ ಹೇಳುದು ಅಡ್ಗೆ ಮನೆಗ್ ಬರ್ಬೇಡ ಅಂತ. ನೋಡು, ಬಂದ್ರೆ ನಿನ್ ಕೆಲ್ಸ ಹೇಳ್ತಾಳೆ. ಬಾ ನೀನು. ಬರ್ತೀನತ್ತೆ, ನೀರ್ ಕುಟ್ಕೊಂಡು. ಬೇಗ ಬಂದ್ಬಿಡು. ತುಂಬಾ ನಿಂತ್ರೆ ಇನ್ನು ಕೆಲ್ಸ ಹೇಳ್ಬಿಡ್ತಾಳೆ. ಪಾತ್ರೆನು ನಿನ್ ಕೈಲೇ ತೋಳ್ಸ್ಬಿಡ್ತಾಳೆ. ಸಾರಿ ಮೀನವ್ರೆ, ಸಡನ್ ಆಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಹಾಗನ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಏನಮ್ಮ ಉಳ್ಸಿದ್ಯಾ? ಹೋಗು, ಆಗೋ ಕೆಲ್ಸ ನೋಡ್ಕೋ. ಹ್ಞೂ ಸರ್ ಗುಡಿಯಲ್ಲಿ ಅಲ್ವಾ? ಹ್ಞೂ ಸರ್, ಗೊತ್ತು ಸರ್, ಬರ್ತೀನಿ. ಸರ್, ಇನ್ನೊಂದು ಸ್ವಲ್ಪ ಹೊತ್ತು. ಆಯ್ತು ಸರ್. ಸರ್, ಬಂದ್ಬಿಟ್ಟೆ ಸರ್. ಓಕೆ ಸರ್, ಓಕೆ. ಸರಿ ಸರ್, ಓಕೆ, ಬೈ. ರೀ, ಹೊರಗೋಗ್ತಿದ್ರಾ? ಹ್ಞೂ ಕಣೆ, ಒಂದ್ ಟ್ರಿಪ್ ಸಾಕತ್ತಾಗ್ ಬಂದಿದೆ. ಅಪ್ ಅಂಡ್ ಡೌನ್ ಹೋಗ್ ಬಂದ್ಬಿಟ್ರೆ 3,000 ಮಾತಾಡಿದೀನಿ ಕಣೆ. ಇವತ್ ಹೋಗ್ಲೇಬೇಕಾ? ಏನೇ ಹಂಗಂದ್ಬಿಟ್ರೆ 3,000 ಮಾತಾಡಿದೀನಿ ಕಣೆ. ಅದ್ರಲ್ಲಿ 750 ರೂಪಾಯಿ ಅಷ್ಟೇ ಡೀಸೆಲ್ಗೆ. ಮಿಕ್ಕಿದೆಲ್ಲ ನಮ್ಗೆನೆ. ರೂಮ್ ಕಟ್ಟಕ್ಕೆ ದುಡ್ಡು ಬೇಡ್ವೇನೆ? ಹಾಗಂತ ಹಗ್ಲು ರಾತ್ರಿ ದುಡಿತಿದ್ರೆ ನಿಮ್ ಆರೋಗ್ಯದ ಗತಿ ಏನ್ರಿ? ಹಗಲು ರಾತ್ರಿನಾ? ನನ್ನ ಕಾರ್ ಏನಾದ್ರು ಚಿಕ್ಕದಾಗಿದ್ರೆ ಹಂಗೆ ಸೀದಾ ತಗೊಂಬಂದು ಶೋಕೇಸಲ್ಲಿ ಇಟ್ಬಿಡ್ಬೋದಾಗಿತ್ತು. ಅಷ್ಟು ಖಾಲಿ ಹೊಡಿತಾ ಬಿದ್ದಿದೆ ಕೆಲ್ಸನೇನ. ನೀನೇನಲ್ಲ ನೀನು? ಹಾಗಲ್ಲದೆ, ಇವತ್ ನೀವು ಮನೇಲೇ ಇರ್ತೀರಾ ಅಂತ ಪಲಾವ್ ಮಾಡೋದಕ್ ರೆಡಿ ಮಾಡ್ಕೊಂತ ಇದ್ದೆ. ಹೋಗ 60 ರೂಪಾಯಿ ತಳ್ಳಿದ್ರೆ ತಳ್ಳೋ ಗಾಡಿನಲ್ಲಿ ಪೀಸ್ ಪಲಾವ್ ಸಿಗತ್ತೆ. ಅದಕ್ಕೆ ಇಷ್ಟೊಂದು ಆದಾಯ ಬಿಟ್ಬಿಡಕ್ಕಾಗತ್ತಾ? ತಳ್ಳೋ ಗಾಡಿಲಿ ಪಲಾವ್ ಮಾಡ್ರೆ ಸಿಗುತ್ತೆ. ನನ್ ಪ್ರೀತಿ ಇರುತ್ತಾ? ಓ,
ಹಂಗ ಇಲ್ಲಿ 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 ಬೈಲಿ ಇಳಿ ಬೈಲಿ 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 ಕಾಫಿ ತತ್ವ ಇಲ್ಲಿ ಕೈಗೆ ರೀ ಯಾನ್? ಕೆಲ್ಸನ ಇವತ್ತು ಚೇತನ ನಂಗೆ ಒಪ್ಸಿ ನೀವ್ ಇಲ್ಲೇ ಇರಿ ಪ್ಲೀಸ್. ಆಗಬಹುದು, ಆದ್ರೆ ಸಣ್ಣದೊಂದು ವ್ಯತ್ಯಾಸ. ಏನದು? ದೇವ್ರ ಹತ್ರ ಒಂದು ಸಣ್ಣ ಅಗ್ರಿಮೆಂಟ್ ಮಿಸ್ ಮಾಡ್ಕೊಂಬಿಟ್ಟೆ. ಅದು ಹೆಂಗೋ ಕೆಲ್ಸ ಇಲ್ದೆ ಮನೆಯಲ್ಲಿ ಖಾಲಿ ಕೂತಿರ್ತೀನಲ್ಲ, ಆವಾಗ ಒಂದೊಂದೇ ಪೆಗ್ಗು ಹಂಗೆ. ಆಟೋ ಬುಕ್ ಮಾಡ್ತೇನೆ. ಆಟೋ ಯಾಕೆ? ಉಳ್ಕೊಂಡ್ ಹಂಗೆ ತಿಳ್ಕೊಂಡ್ ಮನೆಗೆ ಬಂದ್ಬಿಡ್ತೀನಿ. ನಾನು ಆಟೋ ಬುಕ್ ಮಾಡ್ತಾ ಇರೋದು ನಿಮ್ಗಲ್ಲ, ನನಗೆ ನಮ್ಮ ಅಮ್ಮನ ಮನೆಗೆ ಹೋಗೋದಕ್ಕೆ. ಬಿಟ್ರೆ ನೀನ್ ನೋಡಲೇ ಅಮ್ಮ ತಾಯಿ ನೋಡಿಲೆ, ಈ ಕಾಪಿನೇ ನಾವು 90 ಅಂತ ಅನ್ಕೊಂಡು ಏರ್ಸ್ಬಿಡ್ತೀವಿ. ಬಿಟ್ಕೊಂಡು ಮಾತನ್ನ ಹತ್ಲಾಗೆ. ಆಯ್ತು ಒಂದಲ್ಲ, ಏನ್ ಮಗ ನೋಡ್ತಾ ಇದ್ಯಾ? ಹೋಗು ಪಲಾವ್ ಮಾಡ್ಕೋ. ನಾವ್ ಇದನ್ನೇ 90 ಅಂತ ಅನ್ಕೊಂಡು ಆಚೆ ಕಡೆಗೆ ವಾಯು ವಿಹಾರ ಮಾಡ್ಕೊಂಡು ಕುಡಿದು ಖಾಲಿ ಮಾಡ್ತೀವಿ. ಗಟ್ಟಿ ನಮಗೆ ನಿಮ್ಮೆಲ್ಲರ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನ್ ಮಗ್ಳು ಹೊರಟೋದ್ಲಣ್ಣ. ಮತ್ತೆ ದುಬೈ ಹೊಟ್ಟೋದ್ರ? ಈ ಭೂಮಿನೇ ಬಿಟ್ಟು ಹೊರಟೋದ್ಲಪ್ಪ. ಆದ್ರೆ ಇವತ್ತರ ನಾಳೆ ಕೃಷಿಗೆ ಈ ವಿಷಯ ಹೇಳ್ಬೇಕಲ್ಲಮ್ಮ. ಅವ್ನ್ ಕಳ್ಳಿಗೆ ಈ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಊಟ ತಿಂಡಿ ಮಾಡೋದ್ ಕೂಡ ಬಿಟ್ಬಿಟ್ಟಿದಾನೆ. ಅಮ್ಮನ್ ನೋಡ್ಬೇಕು ಅಂದ, ಅಮ್ಮ ದೂರ ಇದ್ದಾಳಲ್ಲ ಅಂದೆ. ಸೂರ್ಯ ಅಂಕಲು ಮೀನಾಂಟಿ ಹತ್ರ ಆದ್ರೂ ಕರ್ಕೊಂಡೋಗ್ ಬಿಡಿ ಅಂತ ಹೇಳ್ದ. ಆಗಲ್ಲ ಆಗಲ್ಲ, ಅದೆಲ್ಲ ಸರಿ ಹೋಗಲ್ಲ. ಆಗುತ್ತೆ. ಸೂರ್ಯ ಹೋಗೋನ್ ಕರ್ಕೊಂಬ. ಅಸ್ಲಿ ಆಟ ಇವಾಗ ಶುರು.